ಚಾನಲ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತು ಬಂದು ಮಂಗಳವಾರ. ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ನೆನ್ನೆ ಎಲ್ಲ ಹೇಳಿದ್ನಲ್ಲ, ನೆನ್ನೆ ವೀಡಿಯೋನಲ್ಲಿ ಪಾರ್ಲರ್ಗೆಲ್ಲ ಹೋಗಿ ಬಂದೆ. ಆಮೇಲೆ ಮೀಶೋಯಿಂದ ಒಂದು ಸ್ಯಾರಿ ತರಿಸಿದ್ದೆ. ಯಾರೋ ವೇರ್ ಮಾಡಿದ್ರು, ನನಗೂ ಕೂಡ ತುಂಬ ಇಷ್ಟ ಆಗಿತ್ತು ಈ ಸ್ಯಾರಿ. ತುಂಬ ಕಡಿಮೆ ಬಜೆಟಲ್ಲಿ ಸಿಗ್ತಾಯಿತ್ತು. ಸೊ ನನಗೆ ಈ ಕಲರ್ ಅಂದರೆ ಮೊದಲೇ ಎಲ್ಲೋ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ. ಸೊ ನೋಡೋಣ ಅಂತ ನಾನು ತರಿಸ್ದೆ. ತುಂಬ ದಿನಗಳಾಯಿತು, ಬಟ್ ಬ್ಲೌಸ್ ಸ್ಟಿಚ್ ಆಗಬೇಕಲ್ವಾ ನಿಮಗೆ ತೋರ್ಸೋಕ್ಕೆ. ಸೊ ನೋಡಿ, ತುಂಬ ಸಾಫ್ಟಾಗಿ, ಕ್ವಾಲಿಟಿ ಸೂಪರಾಗಿ, ಮಸ್ತಾಗಿ ಸಖತ್ತಾಗಿ ಕಾಣಿಸುತ್ತೆ. ಇದರಲ್ಲಿ ಒಂದು 2-3 ಕಲರ್ ಇದೆ. ಸೊ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬೋದು. ಬ್ಲೌಸ್ ಆ್ಯಕ್ಚುಲಿ ಇದರಲ್ಲೇ ಬಂತು. ನಾನು ಯಾಕೆ ಈ ಬ್ಲೌಸ್ನ ಸ್ಟಿಚ್ ಮಾಡಿಸ್ದೆ ಅಂತಂದರೆ, ಇದು ನನಗೆ ಒಂದು ಮೈಸೂರು ಸಿಲ್ಕ್ ಸ್ಯಾರಿಗೂ ಕೂಡ ಮ್ಯಾಚ್ ಆಗುತ್ತೆ. ಆ್ಯಕ್ಚುಲಿ ಅದು ಕಾಸ್ಟ್ಲಿದು ಸೀರೆ, ಅದು ಕೂಡ ಒಂದು 10,500 ಇರಬೇಕು. ಸೊ ನನಗೆ ಲಾಸ್ಟ್ ಟೈಮು ನಾನು ಅದನ್ನು ವರ್ಕ್ ಮಾಡಿಸಿದಾಗ ಯಾಕೋ ನನಗೆ ಅದು ಕಂಫರ್ಟಬಲ್ ಆಗಲಿಲ್ಲ. ವರ್ಕು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅದಕ್ಕೆ. ಸೊ ನಾನೇ ಚೂಸ್ ಮಾಡಿದ್ದು. ಬಟ್ ನನಗೆ ಯಾಕೋ ಇತ್ತೀಚೆಗೆ ವರ್ಕ್ಕಿಂತ ಈ ಥರ ಪ್ಲೈನ್ ಬೋಟ್ ನೆಕ್ ಬ್ಲೌಸ್ಗಳು ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ RV ಫ್ಯಾಷನ್ ಅವರು ಹೊಲ್ದಿದ್ದಂತೂ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಸೊ ನೋಡಿ, ಈ ಥರ ಬ್ಯಾಕ್ ಡಿಸೈನ್ ಈ ಥರ ಕೊಡಿಸಿ, ಇಲ್ಲಿ ಬಟನ್ ಹಾಕಿಸಿ, ಇಲ್ಲೂ ಬಟನ್ ಹಾಕಿಸಿ, ಮುಂದೆ ಈ ಥರ ಬೋಟ್ ನೆಕ್ ಇಡ್ಸಿವಿ. ಎಷ್ಟು ಚೆನ್ನಾಗಿ ಬೋಟ್ ನೆಕ್ ಇಟ್ಟಿದ್ದಾರೆ ಅಂದರೆ, ಸೊ ನನಗಂತೂ ಅವ್ರು ಹೊಲ್ದ್ರೇ ನನ್ನ ಬ್ಲೌಸ್ಗಳು ಇಷ್ಟ ಆಗೋದು ನಮ್ಮ ಮಟ್ಟಕ್ಕೆ ಆಗೋಗಿದೆ. ಅಷ್ಟು ಚೆನ್ನಾಗಿ ನೋಡಿ, ರೆಡಿ ಬ್ಲೌಸ್ಗಳು ಕೂಡ ಇಷ್ಟು ಚೆನ್ನಾಗಿ ಬರೋಲ್ಲ. ಅಷ್ಟು ಚೆನ್ನಾಗಿ ಸೇಮ್ ಟು ಸೇಮ್ ರೆಡಿ ಬ್ಲೌಸ್ ಥರನೇ ಸ್ಟಿಚ್ ಮಾಡ್ತಾರೆ. ಸೊ ಈ ಕಲರ್ ನೆಟ್ಟು ನನಗೆ ಸಿಕ್ಕಿರಲ್ಲ. ಆ ಸರ್ ಅಂಗಡಿಯಲ್ಲೇ ಇತ್ತು ಶಾಪಲ್ಲಿ, ಟೈಲರ್ ಶಾಪಲ್ಲಿ. ಸೊ ಅವ್ರಿಗೆ ಹೇಳಿ ಇದನ್ನು ಹಾಕಿಸಿ, ಮತ್ತು ಇದಕ್ಕೆ ಏನು ಕಪ್ಸ್ ಹಾಕಿಸಿ ಹೊಲಿಸಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂದರೆ, ನೀವು ನೀವು ಇನ್ಸ್ಟಾದಲ್ಲಿ ನಾನು ರೀಲ್ಸ್ನ ಹಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕೂತಿದೆ ಬ್ಲೌಸು ಅಂದರೆ ಇದ್ರದ್ದೊಂದು ರಿವ್ಯೂನು ಕೊಟ್ಟಿದ್ದೀನಿ. ಸೊ ಇನ್ಸ್ಟಾದಲ್ಲಿ ಶಾರ್ಟ್ ವೀಡಿಯೋನಲ್ಲಿ ಹಾಕಿದ್ದೀನಿ. ಸಿಕ್ಕಾಬಟ್ಟೆ ಚೆನ್ನಾಗಿ ಹೊಲ್ದಿದ್ದಾರೆ. ಬ್ಲೌಸ್ ಅಂತೂ ಅಲ್ಟಿಮೇಟ್. ನಾನು ಹಾಕೊಂಡ್ರಂತೂ ಇದು ಒಂದು 2-3 ಸ್ಯಾರಿಗೆ ಮ್ಯಾಚ್ ಆಗುತ್ತೆ. ಅಷ್ಟು ಚೆನ್ನಾಗಿ. ಆಮೇಲೆ ಕೆಲವರು ಹೊಲ್ದುಬಿಟ್ರೆ ಹೆಂಗೆ ಅಂದರೆ ಇಲ್ಲಿ ಟೈಟು ಇರಿಟೇಟ್ ಆಗ್ತಾ ಇರುತ್ತೆ. ಸೊ ಇಷ್ಟೊತ್ತಿಗೆ ಇದನ್ನು ರಿಮೂವ್ ಮಾಡಿಬಿಡೋಣ ಅನ್ನೋ ಅಷ್ಟು. ಸೊ ಇವರು ಹೊಲ್ದಿರೋದು ಹಾಕ್ಕೊಂಡ್ರೆ ದಿನಪೂರ್ತಿ ಕ್ಯಾರಿ ಮಾಡ್ಬೋದು, ಅಷ್ಟು ಚೆನ್ನಾಗಿ ಹೊಲ್ದಿದ್ದಾರೆ. ಸೊ ಇದು ನನಗೆ ಮೈಸೂರು ಸಿಲ್ಕಿಗೆ ಮೇಯ್ನಾಗಿ ಬೇಕಿತ್ತು. ಸೊ ಇದೇ ಕಲರ್ ತರಿಸಿದ್ದೀನಿ. ರಾ ಸಿಲ್ಕ್ 500 ಏನೋ ತೊಗೊಂಡ್ರು ಮೀಟ್ರು. ನಾನು ಬೆಂಗಳೂರಲ್ಲಿ ಲಾಸ್ಟ್ ಟೈಮು ಕ್ಲಾಸಸ್ನ ಕಲಿಯೋಕ್ಕೆ ಹೋದಾಗ ತೊಗೊಂಬಂದಿದ್ದೆ. 500 ರೂಪಾಯಿ ಏನೋ ಮೀಟ್ರು. ಅದು ನಾನು ಯಾವಾಗಲೂ ಸಿಲ್ಕ್ ಸ್ಯಾರಿಗಳು ಮೈಸೂರು ಸಿಲ್ಕಿಗೆ ಅಂದರೆ ಅದೇ ಥರದ್ದು ತರಿಸೋದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಇದೇ ಕಲರ್ ಇದೆ ಸೇಮ್. ಇನ್ನು ನೆಟ್ಟು ಕೂಡ ನೆಟ್ ಇದ್ರಲ್ಲಿ ಬಂದಿದ್ದಲ್ಲ, ಆಮೇಲೆ ನಾನು ಸಪ್ರೇಟ್ ತಂದಿದ್ದು ನೆಟ್ ಕೂಡ ಅದಕ್ಕೆ ತಂದಿಟ್ಟಿದ್ದೀನಿ. ಸೇಮ್ ಟು ಸೇಮ್ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ಯಾಕೆ ಸ್ಟಿಚ್ ಮಾಡಲಿ, ಇದೇ ಮ್ಯಾಚ್ ಆಗುತ್ತೆ ಅಂತ. ಸೊ ಇದನ್ನೇ ಹಾಕ್ಕೋಬೋದು ಮೈಸೂರು ಸಿಲ್ಕಿಗೆ. ನನಗೆ ಈ ಥರ ಪ್ಲೈನ್ ಬ್ಲೌಸ್ಗಳು ತುಂಬ ಇಷ್ಟ ಆಗ್ತದೆ ಇತ್ತೀಚೆಗೆ. ಸೊ ಇದನ್ನೇ ವೇರ್ ಮಾಡಿದ್ರೆ ಆಯಿತು ಅಂತ ಅದನ್ನು ಹೊಲಿಯೋಕ್ಕೆ ಕೊಟ್ಟಿಲ್ಲ. ಮೈಸೂರು ಸಿಲ್ಕಿಗೆ ಇನ್ನೊಂದು ಕೊಟ್ಟಿದ್ದೀನಿ, ಅದನ್ನು ಹೊಲಿತಿದ್ದಾರೆ. ಐ ಥಿಂಕ್ ಇವತ್ತು ಸಂಜೆನೋ ನಾಳೆನೋ ಕೊಡಬಹುದೇನೋ, ನೋಡೋಣ. ನೋಡಿ, ಈ ಸ್ಯಾರಿಗೆ ಈ ಬ್ಲೌಸ್ ಬಂದಿತ್ತು. ಹಾಕ್ಕೊಂಡು ತೋರಿಸಿದ್ದೀನಿ ಆಲ್ರೆಡಿ. ಲಿಂಕ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಶೇರ್ ಮಾಡಿರ್ತೀನಿ, ದಯವಿಟ್ಟು ತೊಗೋಬೋದು. ರೀಸನಬಲ್ ರೇಟಲ್ಲಿ ಸೂಪರ್ ಡೂಪರಾಗಿ ಕಾಣಬೇಕು ಅನ್ನೋ ಸ್ಯಾರಿ ಬೇಕು ಅಂತಂದರೆ ಈ ಒಂದು ಸ್ಯಾರಿನ ಚೂಸ್ ಮಾಡ್ಕೊಳ್ಳಿ. ಇದರಲ್ಲೂ ಬೇಕಾದಷ್ಟು ಕಲರ್ಸ್ ಇದೆ, 2-3 ಕಲರ್ಸ್ ಇದೆ. ಸೊ ನಿಮ್ಗೇನಾದರೂ ಇಷ್ಟ ಆದರೆ ಬೈ ಮಾಡಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಸುಮ್ಮನೆ ನಿಮಗೆ ಹೇಳ್ಬಿಟ್ಟು ಅದು ಇದು ತಗೊಳ್ಳಿ ಅಂತ ಹೇಳೋದಲ್ಲ. ಸೊ ನನಗೆ ಚೆನ್ನಾಗಿರೋವು, ನನಗೆ ಚೆನ್ನಾಗಿ ಕಾಣೋವು ಮಾತ್ರ ನಾನು ನಿಮ್ಗೆ ಹೇಳ್ತೀನಿ. ಸೊ ನೀವು ಕೇಳ್ದಂಥವು, ಇಷ್ಟಪಡೋವು ಮಾತ್ರ. ಸೊ ನೆನ್ನೆ ಒಂದು ವೀಡಿಯೋ ತಗೊಳ್ಳೋಣ ಅಂದ್ಕೊಂಡೆ. ರೀಲ್ಸು ಒಂದು ಶಾರ್ಟ್ ವೀಡಿಯೋ ಮಾಡೋ ಅಷ್ಟರಲ್ಲಿ ಟೈಮ್ ಆಗೋಗಿತ್ತು. ಯಾಕೆಂದರೆ ನಾನು ಆಲ್ರೆಡಿ ಮನೆಗೆ ಬಂದಾಗ 5 ಗಂಟೆ ಆಗಿತ್ತು. ಹಾಗಾಗಿ ಸೊ ಸೂಪರಾಗಿದೆ. ಕ್ವಾಲಿಟಿ ಅಂತೂ ಮಸ್ತ್ ಸೂಪರ್. ಸೊ ಯಾರಿಗಾರು ಕಡಿಮೆ ಬಜೆಟಲ್ಲಿ ಹುಡುಕ್ತಾ ಇದ್ದೀರಾ ಅಂದರೆ ಮೀಶೋನಲ್ಲಿ ಆರಾಮಾಗಿ ಬೈ ಮಾಡಿ ಬ್ಲೌಸ್ ಮಾತ್ರ ಸ್ಟಿಚ್ ಮಾಡಿಸ್ಕೊಬೋದು. ಇವಾಗ ಬೆಲ್ವತ್ತಣ್ಣು ಸಿಕ್ಕಿದೆ ಅಪರೂಪಕ್ಕೆ. ನೆನ್ನೆ ಸಂತೆಗೆಯಿಂದ ಸುಜಿತ್ಗೆ ಸ್ಲಿಪ್ಪರ್ ತೊಗೊಂಡು ಬರಬೇಕಾದ್ರೆ ಅಲ್ಲಿ ಮಾರ್ತಾಯಿದ್ರು, ತೊಗೊಂಬಂದೆ. ಈ ವರ್ಷಕ್ಕೆ ಫಸ್ಟ್ ಟೈಮ್ ಅದು ನನಗೆ ಸಿಕ್ಕಿರೋದು. ಜ್ಯೂಸ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಇನ್ನೊಂದಷ್ಟು ಬಟ್ಟೆಗಳು ಆಲ್ಟ್ರ್ ಮಾಡಬೇಕು ಸುಜಿತ್ತು. ಯಾಕೆಂದರೆ ಅಮ್ಮವ್ರ ಮನೇಲಿ ದೊಡ್ಡ ಜಾತ್ರೆ. ಸೊ ಅದಕ್ಕೆಲ್ಲ ಹೋಗಬೇಕು. ಆರತಿ ಗಿರ್ತಿ ಎಲ್ಲ ಮಾಡ್ತಾರೆ. ಸೊ ನೋಡೋಣ ಸ್ಯಾರಿಗಳು ಯಾವ್ದು ಹಾಕೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ನೆನ್ನೆ ಹೇರ್ ಕಟ್ ಮಾಡಿಸಿರೋದು, ಇವತ್ತು ಮತ್ತೆ ಆಯಿಲ್ ಹಾಕಿ ನಾಳೆ ತಲೆಗೆ ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಮ್ಮರೂರಲ್ಲ ಹಬ್ಬ ಅಲ್ವಾ, ಹಾಗಾಗಿ. ಇನ್ನು ಬನ್ನಿ ಫಸ್ಟು ಜ್ಯೂಸ್ ಮಾಡೋಣ, ಆಮೇಲೆ ಮಾತಾಡೋಣ.
ಪಾರ್ಲರ್ಗೆ ಹೋಗಿದ್ನಲ್ವ, ಅಲ್ಲಿಂದ ಬರ್ತಾ ನನಗೆ ಬ್ಯಾಲ್ದ ಹಣ್ಣು ಸಿಕ್ಕಿತ್ತು, ಅಂದರೆ ಬೆಲ್ವತ್ತ ಹಣ್ಣು ಅಂತೀವಿ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ತುಂಬ ತಿಂದಿದ್ದೀವಿ. ಸೊ ನೀವೆಲ್ಲ ಯಾರ್ಯಾರೆಲ್ಲ ಈ ಹಣ್ಣನ್ನು ತಿಂದಿದ್ದೀರಾ ಕಾಮೆಂಟ್ ಮಾಡಿ. ಸೊ ಪೈನಾಪಲ್ ಕೂಡ ಹಚ್ಚಿಟ್ಟಿದ್ರು ನಮ್ಮ ಮನೆಯವರು, ಬಟ್ ಬೇಡ, ಇದು ಅಪರೂಪಕ್ಕೆ ಸಿಕ್ಕಿದೆ ಅಂತ ಪೈನಾಪಲ್ ಹಾಗೆ ತಿಂದ್ಬಿಟ್ಟು ನೋಡಿ ಜ್ಯೂಸ್ನ ಮಾಡಿದ್ದೀನಿ. ಸಾಂಬಾರು ಏನು ಮಾಡೋದು ಅಂತ ಗೊತ್ತಾಗ್ದಲೇ ಏನು ಸಾಂಬಾರು ಮಾಡಿಲ್ಲ. ಈಗ ಹೆಸರು ಕಾಳು ಕೂಗಿಸಿಟ್ಟಿದ್ದೀನಿ, ಜ್ಯೂಸಿಗೆ ರೆಡಿ ಮಾಡಿದ್ದೀನಿ. ಪಾತ್ರೆಗಳು ಜೋಡಿಸ್ಬೇಕು. ಸುಜಿತ್ ನಾವು ಬಟ್ಟೆ ಎಲ್ಲ ಆರ್ಡ್ರ್ ಮಾಡಬೇಕು. ಅಮ್ಮ ಹೊಸ ಬಟ್ಟೆ ಕೊಡಿಸಿದ್ದಾರೆ, ತೋರಿಸ್ತೀನಿ. ನಾನು ಹಾಕೋಂಥ ಐಟಮ್ಸ್ ಎಲ್ಲವೂ ಕೂಡ ಮೀಶೋನಲ್ಲಿ ತೊಗೊಂಡಿದ್ದವು. ಯಾವ್ಯಾವ ಕ್ವಾಲಿಟಿ ಚೆನ್ನಾಗಿದೆ ಅವೆಲ್ಲವೂ ಆಲ್ಮೋಸ್ಟ್ ಶೇರ್ ಮಾಡ್ತೀನಿ, ಯಾಕೆಂದರೆ ನೀವು ಬೈ ಮಾಡ್ತೀರಾ ಅಂತ ಗೊತ್ತು ನನಗೆ. ಯಾಕೋ ಸ್ವೀಟ್ ಕಡಿಮೆ ಅನ್ನಿಸ್ತಾ ಇದೆ, ಸಕ್ಕರೆನೇ ಹಾಕ್ತಾ ಇದ್ದೀನಿ, ಏನು ಮಾಡೋದು, ಮತ್ತು ಬೆಲ್ಲ ಕುಟ್ಟಕ್ಕಾಗಲ್ಲ. ಸೊ ನಮಸ್ತೆ, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಸುಚಿತ್ ಸ್ಕೂಲ್ ಹತ್ರ ಹೋಗಿದ್ವಿ, ಮಾತಾಡ್ಕೊ ಬರೋಣ ಅಂತ. ಅಪ್ಪನೂ ಬಂದಿದ್ವು, ತೊಂದರೆ ಇಲ್ಲ. ನಾಳೆನೇ ಹಬ್ಬ. ಅಪ್ಪ ಒಂದು ಸ್ವಲ್ಪ ಹೊತ್ತು ಇರಲಿಲ್ಲ, ಹೋದ್ರು ಅವರು ಊರಿಗೆ. ನಾಳೆ ಬೇಗ ಬಂದ್ರಿ ಅಂತ ಹೇಳ್ಬಿಟ್ಟು. ಸೊ ನನ್ನ ವ್ಯೂವರ್ಸ್ ಹೆಂಗೆ ಅಂತಂದರೆ, ಈಗ 2 ದಿವಸ ಬ್ಲಾಗ್ ಮಿಸ್ ಆದರೆ ಕಮೆಂಟ್ ಹಾಕ್ತಾ ಇರ್ತೀರ. ನಿಮ್ಮ ಕಮೆಂಟ್ ನೋಡಿದ್ರೆ ಖುಷಿ ಆಗುತ್ತೆ. ಲವ್ ಯು ವ್ಯೂವರ್ಸ್. ಯಾಕೆಂತಂದರೆ ಇಷ್ಟು ಪ್ರೀತಿ ಕೊಡ್ತೀರಾ ನನ್ನ ಒಂದು ವೀಡಿಯೋಗೋಸ್ಕರ, ಇಷ್ಟೊಂದು ಕಾಯ್ತಾ ಇರ್ತೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ. ಸೊ ಇದೇ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸದಾ ಕಾಲ ಇರಲಿ, ನನ್ನ ಕುಟುಂಬದ ಮೇಲೆ ಅಂತ ಕೇಳ್ಕೊತೀನಿ. ಸೊ ಇಷ್ಟು ಪ್ರೀತಿ ವಿಶ್ವಾಸ ಗಳಿಸಿದ್ದೀನಲ್ಲ ನನಗೆ ಅಷ್ಟೇ ಪ್ರೀತಿ. ಯಾಕೆಂತಂದರೆ ಅಷ್ಟೇ ಖುಷಿ, ಪ್ರೀತಿ ಜೊತೆಗೆ ಅಷ್ಟೇ ಖುಷಿ ನನಗೂ ಇದೆ. ಯಾಕೆಂದರೆ ಲಕ್ಷಾಂತರ ಜನ ವ್ಯೂವರ್ಸ್ ಇಲ್ಲ ನನಗೆ. ಸೊ ಕಡಿಮೆ ಇದ್ರೂ ಕೂಡ ಸೊ ವರ್ಷಾನುಗಟ್ಲೆ ನನ್ನ ವ್ಯೂವರ್ಸ್ ನೋಡ್ಕೊಂಡೇ ಬರ್ತಿರ್ತಾರೆ ನನ್ನ ವೀಡಿಯೋಗಳನ್ನ. ಅದು ನಂಗೆ ತುಂಬ ಖುಷಿ ಆಗುತ್ತೆ. ಸೊ ಯಾವತ್ತೂ ನಾನು ಅದನ್ನು ಫೀಲೇ ಮಾಡಿಲ್ಲ. ನಾನು ಇವತ್ತಿನವರೆಗೂ 10K ಫಾಲೋವರ್ಸ್ ಆಗಿಲ್ಲ, ಅಥವಾ ಒಂದು 20,000 ಆಗಿಲ್ಲ ಅಂತ ನಾನು ಫೀಲ್ ಮಾಡಲ್ಲ. ಸೊ ನಡೆಯೋವಷ್ಟು ನಡೀತಾ ಇರಲಿ, ನನಗೆ ನೋಡೋವಷ್ಟು ಜನನೇ ನನಗೆ ಪ್ರೀತಿ ಕೊಡ್ತಾರೆ, ಅದೇ ನನಗೆ ಖುಷಿ. ಸೊ ಇವಾಗ ಬೇಗ ಕೆಲಸ ಮುಗಿಸ್ಬೇಕು, ಯಾಕೆಂದರೆ ತುಂಬ ಟೈಮ್ ಆಗೋಗ್ಬಿಟ್ಟಿದೆ. 6 ಗಂಟೆ. ಸುಜಿತ್ ಇಲ್ಲಿ ಮಣ್ಣಲ್ಲಿ ಆಡ್ತಿದ್ದಾನೆ. ನಾನಿವಾಗ ಗಿಡಗಳಿಗೆ ನೀರು ಹಾಕ್ತಾಯಿದ್ದೀನಿ, ಯಾಕೆಂದರೆ ಊರಿಗೆ ಹೋದರೆ ನಾನು ಬರೋವಷ್ಟು ಗಿಡ ಎಲ್ಲ ಒಣಗಿಬಿಟ್ಟಿರುತ್ತೆ. ಅದಕ್ಕೆ ನೀರೆಲ್ಲ ಹಾಕಿಬಿಟ್ಟು ಬಟ್ಟೆಗಳು ಕೆಲವೊಂದು ಅಮ್ಮ ಬಟ್ಟೆ ಕೊಡಿಸಿದೆ ಸುಜಿತ್ಗೆ, ಅದೆಲ್ಲ ಆಲ್ಟ್ರ್ ಮಾಡಬೇಕು. ಇವಾಗ ತೂತ್ ಕತ್ಲಲ್ಲಿ ತಾತನ ಮದುವೆ ಅಂತ ಈಗ ಒಲೆ ಕೂತ್ಕೊಬೇಕು. ಇದು ಏನು ಸಾರಿ ಏನಾದ್ರು ಲಿಂಕ್ ಬೇಕು ಅಂತ ಅಂದರೆ ಹಾಕಿರ್ತೀನಿ. ಸೊ ನೋಡಿ ಬೈ ಮಾಡ್ಕೊಳ್ಳಿ. ಸೊ ಒಂದು 2 ದಿವಸ ನಂದು ಬ್ಲಾಗ್ ಮಿಸ್ ಆದರೆ ಅಡ್ಜಸ್ಟ್ ಮಾಡ್ಕೊಬೇಕು, ಯಾಕೆಂದರೆ ಅಮ್ಮವ್ರ ಊರಲ್ಲಿ ಸಿಗ್ನಲ್ ಪ್ರಾಬ್ಲಮ್ಮು. ಆಮೇಲೆ ತುಂಬ ಬ್ಯುಸಿ ಇರ್ತೀನಿ, ಎಲ್ಲ ವೀಡಿಯೋನ ಶೂಟ್ ಮಾಡ್ಕೊತೀನಿ. ಸೊ ವೆಯ್ಟ್ ಮಾಡ್ತಾರೆ. ಹಬ್ಬ ಯಾವ ರೀತಿಯಾಗಿ ಅಮ್ಮವ್ರ ಮನೇಲಿ ಮಾಡ್ತೀವಿ, 5 ವರ್ಷಕ್ಕೊಮ್ಮೆ ಮಾಡ್ತಾ ಇರೋ ಹಬ್ಬ. ಈ ವರ್ಷ ಚೇಂಜ್ ಮಾಡಿದ್ದಾರೆ, 3 ವರ್ಷಕ್ಕೆ ಮಾಡಿದ್ದಾರೆ. 5 ವರ್ಷಕ್ಕೊಮ್ಮೆ ಮಾಡ್ತಾ ಇರೋದು ತುಂಬ ಖುಷಿ ಇದೆ. ತುಂಬ ಖುಷಿಯಾಗಿ ಎಲ್ಲ ಹೆಣ್ಮಕ್ಳು ಬರ್ತಾರೆ, ನಮ್ಮ ತಂಗಿದ್ದೀರ ಎಲ್ಲ ಚಿಕ್ಕಪ್ಪದಿರ ಮನೆಗೆ ನಾವು ಹೋಗ್ತಾ ಇದ್ದೀವಿ. ತುಂಬ ಖುಷಿ ಇದೆ ಅಂತಲೇ ಹೇಳ್ಬೋದು. ಸೊ ಹಬ್ಬದ ಸೆಲೆಬ್ರೇಷನ್ ಹೇಗಿರುತ್ತೆ ಅಂತ ಬ್ಲಾಗ್ನ ಮಿಸ್ ಮಾಡಿದೆ ನೋಡಿ, ಆಯಿತಾ. ನನ್ನ ರೀಲ್ಸ್ಗಳು, ಶಾರ್ಟ್ ವಿಡಿಯೋಸ್ ಎಲ್ಲನೂ ಕೂಡ ಫೇಸ್ಬುಕ್ಕಲ್ಲೂ ಇವಾಗ ಬರ್ತಾ ಇದೆ. ಸೊ ಅಲ್ಲೂ ಕೂಡ ಸಪೋರ್ಟ್ ಮಾಡಿ, ಇನ್ಸ್ಟಾದಲ್ಲಿ ಸಪೋರ್ಟ್ ಮಾಡಿ. ಸೊ ನನ್ನ ಯೂಟ್ಯೂಬಲ್ಲಿ ಮೇಯ್ನಾಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಗಿಡಗಳಿಗೆ ನೀರು ಹಾಕ್ತಾಯಿದ್ದೀನಿ. ಓಕೆ.
ನೋಡ್ಕೊಳಕ್ಕಾಗ್ತಾಯಿಲ್ಲ ಹಂಗಾಗ್ಬಿಟ್ಟಿದ್ದೀನಿ. ವರಮಹಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ದು ಸುಮಾರಷ್ಟು ಜನ ಪಾರ್ಲರ್ ಅವರು ಕೇಳ್ತಾ ಇದ್ದಾರೆ. ಸೊ ಕ್ಲಾಸ್ ಮಾಡಿ ಶ್ವೇತಾ ಅವರೇ ಫಸ್ಟು, ಯಾಕೆ ಅಂತಂದರೆ ತುಂಬ ಜನ ಕೇಳ್ತಾ ಇದ್ದಾರೆ, ಎಷ್ಟಾದ್ರೂ ದುಡ್ಡಾಗಲಿ ಕಲಿತೀವಿ ಹೇಳ್ಕೊಡಿ ಅಂತ. ಸೊ ನನಗೆ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಬಟ್ ಏನು ಅಂದರೆ ಹ್ಯಾಂಡ್ಸ್ ಆ್ಯಂಡ್ ಪ್ರಾಕ್ಟೀಸ್ಗೆ ನನಗೆ ಇಲ್ಲಿ ಹ್ಯಾಂಡ್ಸು ಲೆಗ್ಸು ಸಿಗ್ತಾ ಇಲ್ಲ. ಸೊ ನನ್ನ ಪ್ರಾಕ್ಟೀಸ್ಗೆ ಅದು ಒಂದಷ್ಟು ಮುಖವಾಡಗಳು, ಹ್ಯಾಂಡ್ಸ್ ಆ್ಯಂಡ್ ಪ್ರಾಕ್ಟೀಸ್ಗೆ ಎಲ್ಲನೂ ಬೇಕು. ಸ್ವಲ್ಪ ಇದು ಒಡವೆ ಸೆಟ್ಗಳು ಮತ್ತು ಇದು ಸಿಗ್ತಾಯಿಲ್ಲ ಮೇಯ್ನ್ ನನಗೆ ಏನು ಲೆಗ್ಸು ಮತ್ತು ಹ್ಯಾಂಡ್ಸು ಸಿಗ್ತಾಯಿಲ್ಲ. ಸೊ ಇಲ್ಲಾಂದರೆ ಖಂಡಿತ ಸ್ಟಾರ್ಟ್ ಮಾಡಿಬಿಡ್ತಿದ್ದೆ. ಸೊ ಯೋಚನೆ ಮಾಡ್ತಾಯಿದ್ದೀನಿ. ಖಂಡಿತ ನಾನು ಇದನ್ನೆಲ್ಲೂ ಹೊರಗಡೆ ಹೇಳ್ಕೊಡಲ್ಲ ಸ್ನೇಹಿತರೆ. ಸೊ ಅವರೆಲ್ಲ ಏನು ರೂಲ್ಸ್ ಇದೆ ಅದೇ ಸ್ವಲ್ಪ ರೇಟನ್ನು ಕಡಿಮೆ ಮಾಡಿಕೊಂಡು ನನ್ನ ಬಿಲ್ಡಿಂಗಲ್ಲೇ ನಾನು ಹೇಳ್ಕೊಡ್ತೀನಿ. ಯಾಕೆಂದರೆ ಅಲ್ಲಿ ಬಂದು ಹೇಳ್ಕೊಡಿ, ಇಲ್ಲಿ ಬಂದು ಹೇಳ್ಕೊಡಿ ಖಂಡಿತ ನಾನು ಅದನ್ನು ಮಾಡೋಕ್ಕೋಗಲ್ಲ. ಸೊ ಇಂಟ್ರೆಸ್ಟ್ ಇರೋರು, ಈಗ ನಾವೇ ಬ್ಯಾಂಗ್ಳೂರ್ಗೆ ಹೋಗಿ ಕಲ್ತಿದ್ದೀವಿ, ಇಲ್ಲಿಂದ ಗುಬ್ಬಿಯಿಂದ ಬೆಂಗ್ಳೂರಿಗೆ ಹೋಗಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇರೋರು ಆರಾಮಾಗಿ ಕಲಿಬೋದು. ಸೊ 5 ಸ್ಟೆಪ್ನ ಆರಾಮಾಗಿ ಕಲಿಬೋದು. ಸೊ ನಾನು ಅಷ್ಟೊಂದೆಲ್ಲ ಚಾರ್ಜ್ ಮಾಡಲ್ಲ, ಕಡಿಮೆ ಚಾರ್ಜೇ ಮಾಡಿ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಹತ್ರ ಬರ್ತಾ ಇದೆ. ಬಟ್ ನಂಗೆ ಸ್ಟಾರ್ಟ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ತುಂಬ ಜನದ ರಿಕ್ವೆಸ್ಟ್ ಇದೆ ನನಗೆ ಯೂಟ್ಯೂಬು ಇದಕ್ಕಿಂತನೂ ಹೊರಗಡೆ ಹೋದಾಗ ವೀಡಿಯೋಗಳ್ನ ನೋಡಿ ಕೇಳ್ತಾ ಇರೋದು ತುಂಬ ಜನ ಆಗಿದ್ದಾರೆ ಇವಾಗ. ಸೊ ಎಲ್ಲರೂ ಹೇಳ್ತಾ ಇರೋದು ಪಾರ್ಲರ್ ರಾಧಾ ಎಲ್ಲ ಮ್ಯಾಮ್ ನಾನು ನಿಮ್ಗೆ ಕಳಿಸ್ತೀನಿ, ಯಾಕೆಂದರೆ ತುಂಬ ಜನ ನನಗೆ ಬಂದು ಕೇಳ್ತಾ ಇದ್ದಾರೆ ಸ್ಯಾರಿ ಪ್ಲೀಟ್ಸ್ ಮಾಡಿಕೊಡಿ, ಅಥವಾ ನನ್ನ ಸ್ಯಾರಿ ಉಡ್ಸೋದು ಹೇಳ್ಕೊಡಿ, ಅಥವಾ ನೀವೇ ಬಂದು ಉಡಿಸ್ಕೊಡಿ ಅಂತ ಎಷ್ಟೊಂದು ಜನ ಕೇಳ್ತಿದ್ದಾರಂತೆ. ಖಂಡಿತ ನಾನು ಅದನ್ನು ನೆಕ್ಸ್ಟ್ ಇಯರ್ ಅಂತೂ ಖಂಡಿತ ಬಿಡೋಲ್ಲ. ನಾನು ಒಂದು 4-5 ತಿಂಗಳಿದ್ದಂಗೆ ವರಮಹಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ನ ನಾನು ಹೇಳ್ಕೊಡ್ತೀನಿ. ಖಂಡಿತ ನೀವು ಕಡಿಮೆ ಬಜೆಟಲ್ಲೇ ನನ್ನ ಹತ್ರನೇ ಕಲಿಬೋದು. ಇಂಟ್ರೆಸ್ಟ್ ಇರೋರು ಖಂಡಿತ ಬನ್ನಿ. ಸೊ ನಾನು ಎಲ್ರಿಗೂ ಹೇಳ್ಕೊಡ್ತೀನಿ. ಸೊ ನಾನು ಹೇಳಿದ್ದೀನಿ, ನಾವ್ಯಾವ ರೀತಿ ಕಲ್ತಿದ್ದೀವಿ ಅದೇ ರೀತಿಯಾಗಿ ಹೇಳ್ಕೊಡೋದು. ಸೊ ಅದಕ್ಕೊಂದಷ್ಟು ರೂಲ್ಸ್ ಇರುತ್ತೆ, ಅವೆಲ್ಲ ಫಾಲೋ ಮಾಡ್ಕೊಂಡ್ಬಂದರೆ ಅಷ್ಟೇ ನಾನು ಹೇಳ್ಕೊಡೋದು. ಓಕೆನಾ? ಗಿಡ ನೀರು ತುಂಬಿತು. ನಾಳೆ ಬುಧವಾರ ಅಮ್ಮನ ಮನೆಗೆ ಹೋಗಬೇಕು. ಸೊ ಹಂಗಾಗಿ ನಾನು ಬರೋ ಅಷ್ಟರಲ್ಲಿ ಗಿಡಗಳೆಲ್ಲ ತುಂಬ ಒಣಗಿಬಿಡುತ್ತೆ, ಮಳೆ ಬರುತ್ತೋ ಇಲ್ವೋ ಅದು ಗ್ಯಾರಂಟಿ ಇಲ್ಲ. ಸೊ ಹಂಗಾಗಿ ನಾನೇನು ಮಾಡಿದೆ, ಗಿಡಗಳಿಗೆಲ್ಲ ನೀರು ಹಾಕಿ ಎಲ್ಲ ಕ್ಲೀನ್ ಮಾಡಿ, ಮನೆಯೂ ಸ್ವಲ್ಪ ಕ್ಲೀನ್ ಮಾಡೋದ್ರೆ ಸೊ ಬಂದಾಗ ಸ್ವಲ್ಪ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಪಾರಿಜಾತ ಗಿಡದಲ್ಲಂತೂ ತುಂಬ ಹೂಗಳು ಬಿಡುತ್ತೆ, ಪಕ್ಕದಲ್ಲಿ ಕೂರೋಕ್ಕಾಗಲ್ಲ, ಅಷ್ಟು ಸ್ಮೆಲ್ ಬರ್ತಾ ಇರುತ್ತೆ. ಸೊ ಅದೆಲ್ಲ ಸಂಜೆ ಟೈಮಲ್ಲಿ ಹರಳೋ ಅಂಥ ಹೂಗಳು. ಸೊ ನೋಡ್ತಾ ಇದ್ದೀರಲ್ಲ, ಸುಜಿತ್ತು ಇಲ್ಲಿ ಸೈಕಲ್ ತುಳಿತಾ ಇದ್ದಾನೆ. ನಾನು ಹೊರಗೆ ಬರಲಿ ಅಂತಲೇ ಕಾಯ್ತಾ ಇರುತ್ತೆ ಸೈಕಲ್ ತುಳಿಲಿಕ್ಕೆ ಅಂತ. ಸೊ ಬರೀ ಕೀಟ್ಲೆ. ಸೊ ಪೈಪ್ ಮೇಲೆ ಸೈಕಲ್ ಹತ್ಸೋದು, ಪದೇ ಪದೇ ಪೈಪ್ ಕಿತ್ಕೊಳ್ಳೋದು. ಸೊ ನಾನು ಹೋಗಿ ಜಾಯಿನ್ ಮಾಡೋದು. ಸೊ ಬರೀ ಇದೇ ಆಗಿದೆ ನೋಡಿ, ಬರೀ ಕೀಟ್ಲೆ. ಸೊ ಇವಾಗ ಇಲ್ಲಿ ಏನು ಮನೆ ಪಕ್ಕ ಹುಲ್ಲೆಲ್ಲ ಹಾಕಿದ್ದೀವಿ, ಗ್ರಾಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸ್ವಲ್ಪ ಮಳೆ ಹನಿ ಬಂದ್ರೂ ತುಂಬ ಚೆನ್ನಾಗಾಗುತ್ತೆ. ಸೊ ಅದ್ರ ಮೇಲೆ ಈ ಬಕೆಟ್ಗಳನ್ನೆಲ್ಲ ಇಟ್ಟಿರೋದಂತೂ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇತ್ತೀಚೆಗೆ ಸ್ವಲ್ಪ ಈ ಕಡೆ ಇರೋ ಗಿಡಗಳನ್ನೆಲ್ಲ ಇಲ್ಲಿಟ್ಟಿದ್ದೀನಿ ಅಂತ ಹೇಳಿದ್ನಲ್ವ. ಸೊ ಒಂದು ಪೇಂಟ್ ಕೂಡ ತರಿಸಿದ್ದೀನಿ, ಬಕೆಟ್ಗಳಿಗೆಲ್ಲ ಪೇಂಟ್ ಮಾಡೋಣ ಅಂತ. ಮನೆ ಸುತ್ತ ಕಳೆನಾಶಕ ಹೊಡಿಸ್ಬೇಕು. ತುಂಬ ಏನು ಗಿಡಗಳೆಲ್ಲ ಬೆಳೆದು ಬಿಟ್ಟಿದೆ. ಮತ್ತು ಇಲ್ಲೂ ಅಷ್ಟೇ ಚೆಂಡುವಿನ ಗಿಡ ಎಲ್ಲ ನೋಡಿ ಹೆಂಗಾಗಿದೆ. ಅರ್ಧ ಸುಜಿತೆ ಹಾಳು ಮಾಡಿದ್ದಾನೆ ಅಂತಲೇ ಹೇಳ್ಬೋದು. ಸೊ ಗರ್ಕೆ ಎಲ್ಲ ತುಂಬ ಬೆಳೆದ್ಬಿಟ್ಟಿದೆ, ಅದು ಎಲ್ಲ ಕ್ಲೀನ್ ಮಾಡಿಸ್ಬೇಕು. ಸೊ ಇನ್ನೊಂದು ಸ್ವಲ್ಪ ದಿನ ಹೋಗಲಿ, ಗೇಟು ಇದೆಲ್ಲ ಕ್ಲೀನ್ ಮಾಡಿಸ್ಬೇಕು. ರೈಲಿಂಗ್ಸು ನಾನು ವರ್ಷಕ್ಕೆ ಒಂದೇ ಬಾರಿ ಕ್ಲೀನ್ ಮಾಡಿಸೋದು, ಮನೆ ಸುತ್ತ ಇರೋ ಅಂಥದ್ದನ್ನು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ತುಂಬ ಲೇಟ್ ಆಗಿದೆ ನನ್ನ ವೀಡಿಯೋಗಳು, ಏಕೆಂದರೆ ಅಮ್ಮನ ಮನೆಗೆ ಹೋಗಿ ಅಲ್ಲಿ ತುಂಬ ಸ್ಟ್ರೈನ್ ಆಗಿಬಿಡ್ತು. ಯಾಕೋ ನನಗೆ ಶುಕ್ರವಾರ ನನಗೆ ಯಾಕೋ ತಲೆ ಸುತ್ತು ಶುರು ಆಗ್ಬಿಡ್ತು, ಸುಸ್ತಾಗ್ತಾಯಿತ್ತು. ವಾಯ್ಸ್ ಕೂಡ ಚೇಂಜ್ ಆಗಿದೆ. ಅಮ್ಮವ್ರ ಮನೇಲಿ ನೀರಿಗೋ ಏನೋ ನನಗೆ ವಾಯ್ಸ್ ಚೇಂಜ್ ಆಗಿಬಿಡುತ್ತೆ ಅಲ್ಲಿ ಹೋಗಿ ಬಂದುಬಿಟ್ರೆ. ಸೊ ನನಗೆ ಇಲ್ಲಿ ವಾಯ್ಸ್ ಕೊಡೋಕ್ಕೂ ಆಗ್ತಾಯಿಲ್ಲ, ಜಖಮ್ ಆಗಿಬಿಟ್ಟಿದೆ ವಾಯ್ಸು. ಯಾಕೋ ತುಂಬ ಸುಸ್ತು ಅನ್ನಿಸ್ತಿತ್ತು. ಅಲ್ಲಿಂದ ಬಂದು ಇಲ್ಲಿ ನಮ್ಮ ಮನೆ ಕೆಲಸ, ಶನಿವಾರದ ವಾರಕ್ಕೆ ಪೂಜೆಗೆ ರೆಡಿ ಮಾಡಬೇಕು. ಸೊ ಅಲ್ಲೂ ಏನು ಹೋಗಿ ಸುಮ್ಮನೆ ಕೂರಲ್ಲ ನಾನು, ವಿಪರೀತ ಕೆಲಸಗಳಿರುತ್ತೆ ಅಮ್ಮನ ಜೊತೆ. ಸೊ ನೆಕ್ಸ್ಟು ಒಂದು ಬ್ಲಾಗಲ್ಲಿ ಬೇಕಾದರೆ ನಾನು ತೋರಿಸ್ತೀನಿ ಅಮ್ಮನ ಮನೆ ಹಬ್ಬ ಹೇಗಾಯಿತು, ಏನೆಲ್ಲ ಮಾಡಿದೆ, ಸೊ ಜಾತ್ರೆ ಹೇಗಿತ್ತು ಎಲ್ಲನೂ ಕೂಡ ತೋರಿಸ್ತೀನಿ ನೋಡಿ. ಏಕೆಂತಂದರೆ ಅಲ್ಲಿಂದ ಬಂದಮೇಲೆ ನನಗೂ ಸ್ವಲ್ಪ ರೆಸ್ಟ್ ಬೇಕಿತ್ತು. ರೆಸ್ಟ್ ಮಾಡಿ ಆಮೇಲೆ ಹಿಂದಿನ ದಿವಸದ್ದು ನಾನು ವೀಡಿಯೋಸ್ನ ನಾನು ನಿಮಗೆ ಶೇರ್ ಮಾಡ್ತಾ ಇರೋ ಅಂಥದ್ದು. ಸೊ ಈ ನಮ್ಮನೆ ವಾತಾವರಣ ಅಂತೂ ತುಂಬ ಜನಕ್ಕೆ ತುಂಬ ಇಷ್ಟ ಆಗ್ತಾ ಇರುತ್ತೆ. ಇತ್ತೀಚೆಗೆ ಬೆಳಗಿನ ವಾತಾವರಣ ಅಂತೂ ಶೂಟ್ ಮಾಡಲಿಕ್ಕೆ ಆಗಿಲ್ಲ.
ಸೊ ಮುಂದಿನ ದಿನಗಳಲ್ಲಿ ಖಂಡಿತ ಬೆಳಗ್ಗೆಯಿಂದನೇ ಬ್ಲಾಗ್ಗಳನ್ನ ಶುರು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೋಡಿ ಟೈಮ್ ಎಷ್ಟು ಗೊತ್ತಾ ಸ್ನೇಹಿತರೆ, ಒಂದು ಹತ್ತತ್ರ ಒಂದು 6:30 ಅಂದ್ಕೊಳ್ಳಿ ಟೈಮು. ತುಂಬ ಟೈಮ್ ಆಗಿದೆ. ಸೊ ನಮ್ಮ ಸುಜಿತ್ ಬಟ್ಟೆಗಳೆಲ್ಲ ಆಲ್ಟ್ರ್ ಮಾಡಬೇಕು. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ದೂರದಿಂದ ನೋಡಿದ್ರೇ ನಿಮಗೆ ಗೊತ್ತಾಗ್ತಾ ಇದೆ. ಇವಾಗ ಬಟ್ಟೆಗಳು ಸ್ಟಿಚ್ ಮಾಡೋಣ ಅಂತ ಬಂದೆ. ಸುಜಿತ್ತು ಬಟ್ಟೆಗಳು ಅಮ್ಮ ಕೊಡಿಸಿರೋದು, ಇದು ರಾಜಾರಾಮಲ್ಲಿ. ಅದಕ್ಕೆ ಹಬ್ಬಕ್ಕೆ ಅಂತ ಮೊಮ್ಮಕ್ಕಳಿಗೆಲ್ಲ ಬಟ್ಟೆ ಕೊಡಿಸಿದ್ದಾರೆ. ನಮ್ಮ ಮನೇಲಿ ನಮ್ಮ ಅಣ್ಣಂದು ಚಿಕ್ಕದು ನೋಡಂಗಾಗ್ಬಿಟ್ಟಿದೆ. ನನಗೆ ಪುಟಾಣಿ ಬರುತ್ತೆ, ಅದಕ್ಕೆ ಅದಕ್ಕೊಂದು ಡ್ರೆಸ್ ತಗೊಂಡೋಗೋಣ ಅಂತ. ಹೋದಾಗೆಲ್ಲ ಏನಾದ್ರು ತಗೊಂಡೋಗ್ತಿರ್ತೀನಿ, ಡ್ರೆಸ್ ತಗೊಂಡೋಗೋಣ ಅಂತ. ಬಟ್ಟೆಗಳೆಲ್ಲ ಈಗ ದೊಡ್ಡದು ತಗೊಂಡ್ರೆ ದೊಡ್ಡದು, ಚಿಕ್ಕದು ತಗೊಂಡ್ರೆ ಚಿಕ್ಕದು, ಹಂಗಾಗೋಗಿದೆ ಈಗ ಪರಿಸ್ಥಿತಿ. ಅದೇ ಕಟ್ ಮಾಡ್ಕೊಂಡು ಹೋಯ್ತು ಅಂತ ಹೇಳ್ಬೇಕು, ಕುಯ್ಕೊಂಡು ಹೋಯ್ತು ಅಂತ. ಆನೆ ತಲೆ ತಂದೆ ಸೇರಿಸಿದ್ರು. ಸೇರಿಸಿದ್ರು ಅಲ್ಲ ಮಮ್ಮಿ, ಗಣಪತಿ ಹಿಂಗೆ ಕಟ್ಟಿಕ್ ಮೇಲೆ ನೋಡ್ರಿ, ಹಿಂಗ್ ಮಾಡಿಬಿಟ್ರೆ ಗಣಪತಿ ರೆಡಿ ಆಗ್ತಾರೆ. ಹೌದಾ? ಹಿಂಗ್ ಮಾಡಿಬಿಟ್ರೆ ದೇವ್ರು ಹಂಗ ಮಾಡ್ತಾರೆ. ಬಂಗಾರ ಹಂಗೆ ಕಾಲಿಟ್ಕೊಂಡು ಹಿಂಗೆ. ಈಶಾ ಈಶಾ ಅಲ್ಲ ಮಮ್ಮಿ, ಲಕ್ಷ್ಮಿ. ಲಕ್ಷ್ಮಿ ಅಲ್ಲಮ್ಮ, ಅದು ಪಾರ್ವತಿ. ಪಾರ್ವತಿ ಮಾಡ್ಕೊಂಡು ಅವಳಿಗೆ ಕೋಪ ಬಂದ್ಬಿಟ್ಟಿರುತ್ತೆ. ನಮ್ಮ ಕೈ ಬಂದಿರುತ್ತೆ. ಹೌದಾ? ಇನ್ನೊಂದು ಕೈ ಇರುತ್ತೆ ಮಾಮಿಗೆ. ಹಿಂದ್ಗಡೆ ಕೈ ಜಾಸ್ತಿ ಮಾಮಿ, ಹಿಂದ್ಗಡೆ ಕೈ ಬಂದ್ಬಿಟ್ಟು ಇಲ್ಲಿ ಬಂದಿರುತ್ತೆ. ಅವಾಗ ಒಂದು ಈಸನ್ ಹಿಂಗೆ ಹಿಂಗಿರುತ್ತೆ, ತ್ರಿಶೂಲ ಇರುತ್ತೆ. ಅವಾಗ ತ್ರಿಶೂಲ ಹಿಂಗಿರುತ್ತೆ. ತ್ರಿಶೂಲ ಇಲ್ಲಿ ನೋಡಿ, ಇಲ್ಲಿ ಹೆಂಗಿರುತ್ತಮ್ಮ ತ್ರಿಶೂಲ ಕೈಯಲ್ಲಿ ಹಿಂದ್ಗಡೆ ಇಟ್ಕೊಂಡಿರುತ್ತಲ್ಲ, ಕೈಯಲ್ಲಿ ಹಿಂಗೆ ಇರೋದು. ಅದು ಈಶಾ ಮಾಮಿ ಆ ಗಣಪನ್ನ ಸಾಯಿಸ್ಬಿಟ್ಟಿರುತ್ತೆ. ತ್ರಿಶೂಲದಲ್ಲಿ ಚುಚ್ಚೆ ಕೋಪ ಬಂದು ನಾನು ಒಳಗೆ ಬಿಟ್ಟಿಲ್ಲ ಅಂತ. ಮಾಮಿಯಮ್ಮ ಮಣ್ಣಿಂದ ಗಣಪನ್ನ ಸೃಷ್ಟಿ ಮಾಡಿ ಜೀವ ಕೊಟ್ಟೆ. ಮಾಮಿಯಮ್ಮ ಪಾರ್ವತಿ, ಆಯ್ತಾ? ಅದು ಪಾರ್ವತಿ ಪಾಪು ಗಣಪ. ಪಾಪು ಹೆಂಗ್ ಗೊತ್ತಾ, ಅವ್ರ ಮಮ್ಮಿ ಏನ್ ಹೇಳಿದ್ರು ಕೇಳುತ್ತೆ. ಯಾರನ್ನು ಒಳಗ್ ಬಿಟ್ಬೇಡ ಅಂತ ಹೇಳಿರುತ್ತೆ. ಈಶಂಗ್ ಗೊತ್ತಿರಲ್ಲ. ಈಶಾ ಬಂದಾಗ ಒಳಗ್ ಬಿಡಲ್ಲ. ಕೋಪ ಬಂದು ಈಶಾ ತ್ರಿಶೂಲದಿಂದ ಸಾಯಿಸ್ಬಿಡುತ್ತೆ. ಅವಾಗ ಪಾರ್ವತಿ ಅಮ್ಮನಿಗೆ ಪಾರ್ವತಿ ಅಮ್ಮನಿಗೆ ಕೋಪ ಬಂದ್ಬಿಡ್ತಕ್ಕ. ಅಯ್ಯೋ ಗಣಪ ಸುಬ್ರಹ್ಮಣ್ಯ, ಇರಲ್ಲ. ಗಣಪನು ಸುಬ್ರಹ್ಮಣ್ಯನು, ರೋಹಿತಣ್ಣ ಸೂಜಮ್ಮ, ಸೂಜಮ್ಮ ಗಣಪ, ರೋಹಿತಣ್ಣ ಸುಬ್ರಹ್ಮಣ್ಯ. ಆ ಥರ ಸೂಜಿ ಗಣಪ, ರೋಹಿತಣ್ಣ ಸುಬ್ರಹ್ಮಣ್ಯ. ಇನ್ನು ಸುಜಿತ್ ಮಾತುಗಳು ಕೇಳಿದ್ರಲ್ವ, ಎಲ್ಲೋ ಮೊಬೈಲಲ್ಲಿ, ಫೋನಲ್ಲಿ, ಟಿ ವಿನಲ್ಲಿ ಎಲ್ಲೋ ಕತೆಗಳನ್ನ ನೋಡ್ತಾ ಇರ್ತಾನೆ. ಜಾಸ್ತಿ ಈ ಪೌರಾಣಿಕ ಕತೆಗಳು ಈ ಥರದ್ದೆಲ್ಲ ನಾನು ಜಾಸ್ತಿ ಹಾಕ್ಕೊಡ್ತಾ ಇರ್ತೀನಿ ಫೋನಲ್ಲಿ. ಸುಮ್ಮನೆ ಈ ಗೇಮ್ಸು ಈ ಥರದ್ದೆಲ್ಲ ನಾನು ಹಾಕ್ಕೊಡಲ್ಲ. ಸೊ ಮಕ್ಕಳಿಗೆ ನಮ್ಮ ಇತಿಹಾಸ, ಪುರಾಣ ಕತೆಗಳು ಈ ಥರದ್ದೆಲ್ಲ ಹೇಳ್ಕೊಟ್ರೆ ಅವಕ್ಕೆ ಮುಂದಕ್ಕೆ
ಚೆನ್ನಾಗಿ ಈ ಹಬ್ಬ ಎಂತಕ್ಕೆ ಮಾಡ್ತೀವಿ, ಇದೇ ಎಂತಕ್ಕೆ ಬಂತು, ಇದೆಲ್ಲನೂ ಕೂಡ ಗೊತ್ತಾಗ್ತಾ ಇರುತ್ತೆ ಮಕ್ಕಳಿಗೆ. ಸೊ ನಾನು ಈಗಿಂದನೇ ಕೆಲವೊಂದು ಹೇಳ್ತಾ ಇರ್ತೀನಿ, ಕತೆಗಳನ್ನೂ ಟಿ ವಿನಲ್ಲಿ ಅದೇ ಹಾಕಿರ್ತೀನಿ, ಮೊಬೈಲಲ್ಲೂ ನಾನು ಅದೇ ಹಾಕ್ಕೊಟ್ಟಿರ್ತೀನಿ, ನೋಡ್ತಾ ಇರ್ತಾನೆ. ಸೊ ಅದನ್ನು ನೋಡಿದಾಗ ಸುಜಿತ್ ನಾನು ಕೇಳೋದು, ಮಮ್ಮಿ ಇದಂಗೆ ಇದಂಗೆ. ಸೊ ಕತೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಸುಜಿತ್ಗೆ ಇವಾಗ. ಸೊ ನೋಡಿದ್ರಲ್ವ ಹೇಗೆಲ್ಲ ಹೇಳ್ತಾ ಇದ್ದ ಅಂತ. ಸೊ ನೋಡಿ, ಯಾವಾಗೋ ತೊಗೊಂಡಿದ್ದು ಶ್ವೇತಾ ಅವ್ರ ಶಾಪಲ್ಲಿ ಕಾಟನ್ ಡ್ರೆಸ್ಗಳದು ಹಾಗೇ ಇಟ್ಬಿಟ್ಟಿದೆ. ಇತ್ತೀಚೆಗೆ ಯಾವ ಹೊಸ ವೇರ್ ಮಾಡಿರಲಿಲ್ಲ. ಸೊ ನಾನು ಇದು ಮಿಸ್ಸಾಗಿ ಎಲ್ ಸೈಜ್ ಕೊಟ್ಬಿಟ್ಟಿದ್ರು. ತುಂಬ ದೊಡ್ಡದಾಗುತ್ತೆ, ತುಂಬ ಅಂದರೆ ತುಂಬ ದೊಡ್ಡದಾಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ಎಮ್ ಸೈಜ್ಗೆ ರೆಡಿ ಮಾಡಿಕೊಂಡೆ. 2 ಡ್ರೆಸ್ ಇತ್ತು. ಸೊ ಅಮ್ಮನ ಮನೇಲಿ ಹಬ್ಬಕ್ಕೆ ಹಾಕ್ಕೊಳಕ್ಕಾಗತ್ತೆ ಅಂತ ಹೇಳ್ಬಿಟ್ಟು 7 ಗಂಟೆ 7:15 ಅಂದ್ಕೊಳ್ಳಿ ಟೈಮು. ಬೆಳಕಿದೆ ಇನ್ನೂ ಒಂದು 7:15 ಆಯಿತು ನಾನು ಇದನ್ನೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ. ಮತ್ತು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇನ್ನು ಬೆಳಗ್ಗೆನೇ 10 ಗಂಟೆಗೆ ನಾವು ಹೊರಟುಬಿಟ್ವಿ. ಅಮ್ಮನ ಮನೇದು ಬ್ಲಾಗ್ಸ್ ಎಲ್ಲ ನೋಡಬೇಕು ಅಂತ ಅಂದರೆ ನಾಳಿನ ಬ್ಲಾಗ್ನ ನೋಡಿ ಶೇರ್ ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಬೇಜಾರು ಮಾಡ್ಕೋಬೇಡಿ, ವೀಡಿಯೋಸ್ನ ನಾನು ಗುಬ್ಬಿನಲ್ಲೇ ಇದ್ದರೆ ಕಂಟಿನ್ಯೂಸ್ ಆಗಿ ಶೇರ್ ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾಯಿದೆ. ಗೊತ್ತಲ್ಲ, ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸ್ನೇಹಿತರೆ. ಸೊ ಮುಂದೆ ಒಂದು ಒಳ್ಳೆ ಬ್ಲಾಗಲ್ಲಿ ನಿಮ್ಮನ್ನ ನಾನು ಮತ್ತೆ ಭೇಟಿ ಮಾಡ್ತೀನಿ. ವಾಯ್ಸ್ ಹೋಗ್ಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.